ಸುಮ್ಮನೆ ಪ್ರಚಾರಕ್ಕೋಸ್ಕರ, ಪ್ರಚಾರದ ಗೀಳಿಗೋಸ್ಕರ ಈ ಥರ ಹೇಳಿಕೆಯನ್ನು ಕೊಡುವಂಥದ್ದು. ಆ ಪೋಸ್ಟ್ ಇದೆಯಲ್ಲ ಮಂತ್ರಿಗಿರಿಗೆ, ಅದಕ್ಕೆ ಲಾಯಕ್ಕಿಲ್ಲ. ಇಂಥ ಗೊಡ್ಡು ಬೆದರಿಕೆ ಇಂದಿರಾ ಗಾಂಧಿಗೆ ಎದುರಿಲ್ಲ, ನೆಹರೂಗೆ ಎದುರಿಲ್ಲ. ಇನ್ನು ನೀವು ಯಾವ ಲೆಕ್ಕ ನಮಗೆ? ಅವತ್ತು ಬಿಜೆಪಿ ರೂಲಿಂಗಲ್ಲಿ ಇರಲಿಲ್ಲ, ಅವತ್ತು ಬಿಜೆಪಿ ರೂಲಿಂಗಲ್ಲಿ ಇರಲಿಲ್ಲ ದೇಶದಲ್ಲಿ. ಇವತ್ತು ದೇಶದಲ್ಲಿ ರೂಲಿಂಗ್ ಇದೆ, ದೇಶದ ಎಲ್ಲ ರಾಜ್ಯಗಳಲ್ಲೂ ರೂಲಿಂಗ್ ಇದೆ. ನಾವು ದೇಶದ ಎಲ್ಲ ರಾಜ್ಯಗಳ ರಾಜ್ಯಪಾಲರು RSS ಅವರೇ. ಇಷ್ಟೆಲ್ಲ ದೊಡ್ಡ ಸಂಸ್ಥೆಗೆ ಯಾವುದೋ ಸೊಳ್ಳೆ ಬಂದ್ಬಿಟ್ಟು ಆನೆಗೆ ಹೇಳೋ ಒಂದು ಕತೆ ಹೇಳ್ತೈತಲ್ಲ, ನಾನು ನೀನು ತಿಂದಾಕ್ಬಿಡ್ತೀನಿ, ಹಂಗಾಯ್ತು ಕತೆ. ಜನಕ್ಕೆ ಅರ್ಥ ಆಗಲ್ಲನ್ರಿ. ನಿಮ್ಮ ಲೆವೆಲ್ ಏನು, RSS ಲೆವೆಲ್ ಏನು ಅರ್ಥ ಮಾಡ್ಕೋಬೇಕು. ನೀವು ಯಾವ ರಾಜ್ಯದಲ್ಲಿದ್ದೀರಾ, RSS ಯಾವ ಮಟ್ಟದಲ್ಲಿದೆ ದೇಶದಲ್ಲಿ ಅರ್ಥ ಮಾಡ್ಕೊಂಡು ಮಾತಾಡ್ಬೇಕಾದ್ರೆ. ಅದಕ್ಕೆ ಸಿದ್ದರಾಮಯ್ಯನವ್ರು ಬೇರೆ ಶರ ಬರೆದಿದ್ದಾರೆ. ಅದಕ್ಕೆ ಸಿದ್ದರಾಮಯ್ಯನವ್ರಿಗೂ ಹೇಳ್ತಾರಲ್ಲ, ಅವ್ರಿಗೆ ಯಾಕೆ ಮಂಕ್ ಔಟ್ ಐತಿ. ಅವ್ರಿಗೇನು ಮಾಡ್ತಾ ಇದ್ದೀನಿ ಅಂತಾನೆ ಗೊತ್ತಿಲ್ಲ ಅವ್ರಿಗೆ. ಆ ಜಮೀರ್ ಅಹಮದ್ಗಿರೋ ಬುದ್ಧಿ ಇಲ್ಲಲ್ರಿ ನಿಮ್ಗೆ. ವಿರೋಧ ಮಾಡಬೇಕಾಗಿದ್ದು ಜಮೀರ್ ಅಹಮದ್. ಆ ಜಮೀರ್ ಅಹಮದ್ ಹೇಳ್ತಾ ಇದ್ದಾರೆ ಅವ್ರು 100 ವರ್ಷ ಆಯ್ತಾ ಇದೆ, ಮಾಡ್ಲಿ ಸೆಲೆಬ್ರೇಷನ್, ನೋ ಕಾಮೆಂಟ್ ಅಂತ ಹೇಳ್ತಾರೆ. ನಿಮ್ಗೇನಾಗಿದೆ? ಗರ ಬಡ್ದಿದ್ಯಾ ನಿಮ್ಗೆಲ್ಲ? ಇಂಥ 100 ಕಾಂಗ್ರೆಸ್ ಅವ್ರು ಬಂದ್ರು RSS ಹತ್ರಕ್ಕೂ ಹೋಗಕ್ಕಾಗಲ್ಲ. ನೀವು ಸುಟ್ಟೋಗೋದಲ್ಲ, ಕಾಣೆ ಆಗೋಗ್ಬಿಡ್ತೀರ ನೀವೆಲ್ಲ. ದೇಶದ ಜನ ಇವತ್ತು RSS ಬಗ್ಗೆ ಗೌರವ ಇಟ್ಕೊಂಡಿದ್ದಾರೆ. RSS ಅನ್ನ ಪ್ರೀತಿ ಮಾಡಿರೋದಕ್ಕೆ ಇವತ್ತು ದೇಶದ ಪ್ರಧಾನಿ RSS ಅವರು, ಮುಂದೇನೋ RSS ಅವರು. ಕಾಂಗ್ರೆಸ್ ಈ ಚುನಾವಣೆ 2 ವರ್ಷ ಆದ್ಮೇಲೆ ಕಾಂಗ್ರೆಸ್ ಕರ್ನಾಟಕದಲ್ಲೇ ಇರಲ್ಲ. ಅವಾಗ ಎಲ್ಲೋತೀರಾ ನೀವು? ಎಲ್ಲೋತೀರಾ ಅವಾಗೆಲ್ಲ ನೀವೆಲ್ಲ? ತಿರ್ಗಾ ಅಲ್ಲೇ RSS ಅವ್ರ ಹತ್ರನೇ ಬಂದು ಅರ್ಜಿ ಇಟ್ಕೊಂಡ್ ಬರ್ಬೇಕು ನೀವೆಲ್ಲ. ಅರ್ಜಿ ಎಲ್ಲಿ ಇಟ್ಕೊಂಡು ಹೋಗ್ತೀರಾ? 2 ವರ್ಷ ಆದ್ಮೇಲೆ ನೀವು ಅರ್ಜಿ ಇಟ್ಕೊಂಡು ಏನೋ ಬೇಕಾದ್ರೆ ಡೆವಲಪ್ಮೆಂಟ್ ಬೇಕಾದ್ರೆ ಅದೇ RSS ಅಶೋಕ್ನ ಹತ್ರ ಬರಬೇಕು, ಅದೇ ಬೊಮ್ಮಾಯಿ ಹತ್ರ ಹೋಗ್ಬೇಕು, ಅದೇ ಪ್ರಹ್ಲಾದ್ ಜೋಶಿ ಹತ್ರ ಹೋಗ್ಬೇಕು, ಅದೇ ವಿಷಯೇಂದ್ರ ಹತ್ರನೇ ಹೋಗ್ಬೇಕು ನೀವು. ನಾವು RSS ಹೆಂಗ್ ಬರ್ತೀರಾ ಅವಾಗ ನನ್ನ ಹತ್ರ ಕೇಳಕ್ಕೆ? ಹೆಂಗ್ ಬರ್ತೀರಿ ನೀವು ಅವಾಗ? RSSಗೂ ತಾಲಿಬಾನ್ಗೂ ಯಾವುದೇ ವ್ಯತ್ಯಾಸ ಇಲ್ಲ. RSS ಭಾರತದ ತಾಲಿಬಾನ್ ಅಂತ ಹರಿಪ್ರಸಾದ್ ಮತ್ತೆ ಖರ್ಗೆ ಅವರು ಹೇಳಿದರು. ಹಿಂಗ್ ಹೇಳಿದವರೆಲ್ಲ ಇವತ್ತು ಯಾವ ಸ್ಥಿತಿಯಲ್ಲಿದ್ದಾರೆ? ಜನಗಳವರನ್ನ ತಿರಸ್ಕಾರ ಮಾಡಿ ಮೂಲೆ ಗುಂಪು ಮಾಡಾಕ್ಬಿಟ್ಟವ್ರು. ಹಿಂಗ್ ಹೇಳಿದವರೆಲ್ಲ ಮೂಲೆ ಗುಂಪಾಗೋಗ್ಬಿಟ್ಟವ್ರು.